ಇನ್ನು ಬಳ್ಳಾರಿ ಗಲಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ್ರು. ಇದೀಗ ಅದರ ಕೇಸಿಗೆ ಸಂಬಂಧಪಟ್ಟ ಹಾಗೆ 3 ಜನರನ್ನ ಬಂಧಿಸಲಾಗಿದೆ. ಬಂಧಿಸಿರುವಂತಹ 3 ಗನ್ಮ್ಯಾನ್ಗಳು ಸತೀಶ್ ರೆಡ್ಡಿಯ ಗನ್ಮ್ಯಾನ್ಗಳು. ಸತೀಶ್ ರೆಡ್ಡಿ ಶಾಸಕ ಭರತ್ ರೆಡ್ಡಿಗೆ ಆಪ್ತರು. ಇದೀಗ ಸತೀಶ್ ರೆಡ್ಡಿಯ ಗನ್ಮ್ಯಾನ್ 3ರನ್ನ ಬಂಧಿಸಲಾಗಿದೆ. ಬಲ್ಜೀತ್, ಮಹೇಂದ್ರ ಸಿಂಗ್, ಗುರುಚರಣ್ ಸಿಂಗ್ ಅಂತ ಅರೆಸ್ಟ್ ಆಗಿರುವಂತಹ 3 ಜನ. ಜನವರಿ 1ನೇ ತಾರೀಕು 3 ಗನ್ಮ್ಯಾನ್ಗಳು ಫೈರಿಂಗ್ ಮಾಡಿದ್ರು. ಅದರ ಜೊತೆಗೆ 10 ಬಿಜೆಪಿ ಕಾರ್ಯಕರ್ತರನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ. ಬ್ರೂಸ್ಪೇಟೆ ಪೊಲೀಸರು ಒಟ್ಟು 20 ಆರೋಪಿಗಳನ್ನ ಬಂಧಿಸಿದ್ದಾರೆ. ಅದರಲ್ಲಿ 3 ಜನ ಗನ್ಮ್ಯಾನ್ಗಳು. ಬ್ರೂಸ್ಪೇಟೆ ಠಾಣೆಯಲ್ಲಿ ಗನ್ಮ್ಯಾನ್ಗಳು, ಕೈ ಕಾರ್ಯಕರ್ತರು. ಬಳ್ಳಾರಿ ಗ್ರಾಮಾಂತರ ಠಾಣೆಯಲ್ಲಿ ಬಂಧಿತ ಬಿಜೆಪಿ ಕಾರ್ಯಕರ್ತರು ಇದ್ದಾರೆ. 1ನೇ ತಾರೀಕು ಗನ್ನಿಂದ ಫೈರ್ ಆಗಿತ್ತು ಬುಲೆಟ್. ಅದರಿಂದಾಗಿ ಒಬ್ಬ ಕಾರ್ಯಕರ್ತನ ಸಾವಾಗುತ್ತೆ. ಬಟ್ ಯಾರು ಹೊಡೆದಿರುವಂತ ಬುಲೆಟ್ ಅದು ಏನು ಅನ್ನೋದರ ತನಿಖೆಗಿಳಿದಂತ ಪೊಲೀಸರು ಇದೀಗ 3 ಜನ ಗನ್ಮ್ಯಾನ್ಗಳನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಅವರನ್ನೂ ಸೇರಿದಂತೆ ಒಟ್ಟು 20 ಜನರನ್ನ ಬಂಧಿಸಿದ್ದಾರೆ. ಶಾಸಕ ನಾರಾ ಭರತ್ ರೆಡ್ಡಿ ಬೆಂಬಲಿಗರಿಗೆ ಮೆಡಿಕಲ್ ಟೆಸ್ಟ್ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ 10 ಆರೋಪಿಗಳನ್ನ ಕರೆದೊಯ್ದಿದ್ದಾರೆ ಬ್ರೂಸ್ಪೇಟೆ ಪೊಲೀಸರು. ವಿಮ್ಸ್ ಆಸ್ಪತ್ರೆಯಲ್ಲಿ ಭರತ್ ಬೆಂಬಲಿಗರಿಗೆ ಮೆಡಿಕಲ್ ಟೆಸ್ಟ್ ಆಗ್ತಾ ಇದೆ. ಸ್ವಲ್ಪ ಸಮಯ ಕೂಡ ಹಿಡಿಯುತ್ತೆ. ನಾರಾ ಭರತ್ ರೆಡ್ಡಿ ಬೆಂಬಲಿಗರಿಗೆ ಇದೀಗ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗ್ತಾ ಇದೆ. ಆಗ್ಲೇ ಹೇಳಿದಾಗೆ ಒಟ್ಟು 20 ಜನರನ್ನ ಬಂಧಿಸಿದ್ದಾರೆ. ಅದರ 2 ಪಕ್ಷದ ಕಾರ್ಯಕರ್ತರಿದ್ದಾರೆ, ಜೊತೆಗೆ ಗನ್ಮ್ಯಾನ್ಗಳು 3 ಜನ ಇದ್ದಾರೆ. ಅವರ ತನಿಖೆನೂ ಕೂಡ ನಡೆಯುತ್ತೆ. ಮತ್ತೊಂದು ಕಡೆಯಲ್ಲಿ ಇದಾಗಲೇ ವಶದಲ್ಲಿರುವಂತಹ ಕಾರ್ಯಕರ್ತರು, ಅದರಲ್ಲಿ ಒಂದಷ್ಟು ಜನರಿಗೆ ಮೆಡಿಕಲ್ ಚೆಕಪ್ ಆಗ್ತಾ ಇದೆ. ಗಮನಿಸಬಹುದು ನೀವು, ಪ್ರೊಸೀಜರ್ಗಳು ಮುಗಿಸ್ತಾ ಇದ್ದಾರೆ. ಯಾರನ್ನೇ ವಶಕ್ಕೆ ಪಡೆದರೂ ಕೂಡ ಮೆಡಿಕಲ್ ಟೆಸ್ಟ್ ನಂತರದಲ್ಲಿ ಮುಂದಿನ ಪ್ರಕ್ರಿಯೆಗಳಿರುತ್ತೆ. ಇದೀಗ 10 ಜನ ಆರೋಪಿಗಳನ್ನ ಬ್ರೂಸ್ಪೇಟೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಇವರು ಶಾಸಕ ನಾರಾ ಭರತ್ ರೆಡ್ಡಿ ಬೆಂಬಲಿಗರು. ಅವರಿಗೀಗ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗ್ತಾ ಇದೆ. ವಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾ ಇರುವಂತಹ ದೃಶ್ಯ ಇದು. ಇಲ್ಲಿ ಮೆಡಿಕಲ್ ಟೆಸ್ಟ್ನ ನಂತರದಲ್ಲಿ ಮತ್ತೆ ವಶಕ್ಕೆ ಪಡಿತಾರೆ. ಮುಂದಿನ ವಿಚಾರಣೆಗಳು ಸಾಗುತ್ತೆ. ಅದರ ಜೊತೆಗೆ ಗನ್ಮ್ಯಾನ್ಗಳ ವಿಚಾರಣೆ ಕೂಡ ನಡೆಯುತ್ತೆ. ಇನ್ನು ಬೆಂಗಳೂರಿನಲ್ಲಿ ಡಿಕೆ ಭೇಟಿಯಾದಂತಹ ಎಚ್.ಎಂ. ರೇವಣ್ಣ ಬಳ್ಳಾರಿ ಬ್ಯಾನರ್ ಗಲಾಟೆ ಮಾಹಿತಿಯನ್ನ ರೇವಣ್ಣ ನೀಡಿದ್ದಾರೆ. ಯಾಕಂದ್ರೆ ಇವರೊಂದು ಸಮಿತಿ ಮಾಡ್ಕೊಂಡು ಹೋಗಿದ್ರು ಸತ್ಯಶೋಧನೆ ಅಂತ. ಸೊ ಅದರ ಭೇಟಿಯ ಸಂದರ್ಭದಲ್ಲಿ ರಾಜಶೇಖರ್ ಮನೆಗೆ ಹೋದ್ರು, ಆ ಸ್ಪಾಟಿಗೆ ಹೋದ್ರು, ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಈಗ ಎಚ್.ಎಂ. ರೇವಣ್ಣ ನೇತೃತ್ವದಲ್ಲಿ ಸಮಿತಿಯನ್ನ ರಚಿಸಿದ್ರಲ್ಲ, ರೇವಣ್ಣ ಭೇಟಿ ಆಗಿದ್ದಾರೆ ಡಿ.ಸಿ.ಎಂ. ಡಿ.ಕೆ. ಅವ್ರನ್ನ. ಬಳ್ಳಾರಿಗೆ ತೆರಳಿ ಗಲಭೆ ಕುರಿತು ಮಾಹಿತಿಯನ್ನು ಸಂಗ್ರಹ ಮಾಡಿದರು. ಇದು ಡಿಕೆಗೆ ಮಾಹಿತಿ ನೀಡಿದಂತ ಎಚ್.ಎಂ. ರೇವಣ್ಣ. ಸೊ ನಿನ್ನೆ ಕಾಂಗ್ರೆಸ್ನ ನಿಯೋಗ ಅಂದ್ರೆ ಸಮಿತಿ ಅಲ್ಲಿಗೆ ಹೋಗಿತ್ತು, ಸತ್ಯಶೋಧನಾ ಸಮಿತಿ ಅಂತ. ಎಚ್.ಎಂ. ರೇವಣ್ಣ ಅವರ ನೇತೃತ್ವದಲ್ಲಿ ಒಂದು ಟೀಮನ್ನು ಕಳಿಸಲಾಗಿತ್ತು. ಜೊತೆಗೆ ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ಕೂಡ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ಅವರು ಕೂಡ ಈ ಒಂದು ಸಮಿತಿಯಲ್ಲಿದ್ದರು. ಸೊ ಅವ್ರ ಕುಟುಂಬದವ್ರನ್ನ ಭೇಟಿ ಆದರು. ಜೊತೆಗೆ ಆ ಘಟನಾವಳಿ ಆದಂಥ ಸ್ಪಾಟ್, ರೆಡ್ಡಿ ಅವರ ಮನೆ ಮುಂಭಾಗ, ಎಲ್ಲ ಕಡೆ ಕೂಡ ಪರಿಶೀಲನೆ ಆಗಿದೆ. ಶಾಸಕ ಭರತ್ ರೆಡ್ಡಿ ತಂಡ ಉತ್ತಮ ಕೆಲಸ ಮಾಡಿದೆ. ಡಿ.ಸಿ.ಎಂ. ಡಿ.ಕೆ. ಭೇಟಿ ಬಳಿಕ ಎಚ್.ಎಂ. ರೇವಣ್ಣ ಹೇಳಿಕೆ, ಬ್ಯಾನರ್ ವಿಚಾರವಾಗಿ ಬಳ್ಳಾರಿಯಲ್ಲಿ ಗಲಾಟೆ ಆಗಿದೆ, ಆದರೆ ಗಲಾಟೆ ಆಗಿ ಕಾರ್ಯಕರ್ತ ಮೃತಪಟ್ಟಿದ್ದಾನೆ. 3 ದಿನದಲ್ಲಿ ವರದಿಯನ್ನು ನೀಡ್ತೇವೆ ಅಂತ ಎಚ್.ಎಂ. ರೇವಣ್ಣ ಹೇಳಿದ್ದಾರೆ. ಒಂದನೇ ತಾರೀಕು ನಡೆದಂಥ ಘಟನೆ ಬಗ್ಗೆ ಸತ್ಯಶೋಧನಾ ಸಮಿತಿಯನ್ನು ರಚಿಸಿ ಡಿ.ಕೆ. ಶಿವಕುಮಾರ್ ಅವರು, ಪಕ್ಷದ ಅಧ್ಯಕ್ಷರು, ನಾನು ಮತ್ತು ಜಯಪ್ರಕಾಶ್ ಹೆಗ್ಡೆ ಅವರು, ಮಾನ್ಯ ಕುಮಾರ್ ನಾಯ್ಕರವರು ಹಾಗೂ ರಘುಮೂರ್ತಿ ಅವರು ಹಾಗೂ ಜಕ್ಕಣ್ಣ MLC ಅವರು, ಜಕ್ಕಪ್ಪನವರು ಮತ್ತು ಪಾದರ್ಲಿ ಅವರ ತಂಡ ನಾವು ವಿಸಿಟ್ ಮಾಡಿದ್ವಿ. ನಿನ್ನೆ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆವರೆಗೂ ಅಲ್ಲಿಯ ಸಾರ್ವಜನಿಕರನ್ನು ಮತ್ತು ಪಕ್ಷದ ಫಂಕ್ಷನೆಯವರನ್ನು ಮತ್ತು ಸ್ಥಳದಲ್ಲಾಗಿರ್ತಕ್ಕಂಥ ಘಟನೆಯನ್ನು ನೇರ ನೋಡಿದಂಥವ್ರನ್ನ ಸ್ಥಳ ಪರಿಶೀಲನೆ ಎಲ್ಲವನ್ನು ಮಾಡಿ ನಿನ್ನೆ ಸಂಜೆ ವಾಪಸ್ ಬಂದಿದ್ದೇವೆ. ಅಲ್ಲಿಗೆ ನಮಗೆ ತಿಳಿದಂಥ ವಿಷಯ, ಮೊದಲನೇ ನೋಟಕ್ಕೆ ತಾವು ವರದಿಯನ್ನು ಸಲ್ಲಿಸಬೇಕಾಗಿದೆ, ಅದಕ್ಕಲ್ಲೇ ಪ್ರಚಾರ ಮಾಡೋದು ಅಷ್ಟು ಸರಿಯಲ್ಲ. ಆದರೂ ಕೂಡ ಮೇಲ್ನೋಟಕ್ಕೆ ಏನು ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಮೆಯನ್ನು ಅಲ್ಲಿ ಮಾಡಲು, ಪ್ರತಿಷ್ಠಾಪನೆ ಮಾಡಲು ಶಾಸಕರಾದಂಥ ಭರತ್ ರೆಡ್ಡಿ